LPG ಆಯಿತು, ಪೆಟ್ರೋಲ್ ಡೀಸೆಲ್ಗೆ ಶುರುವಾಯ್ತಾ ಸಂಕಷ್ಟ. ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅಂತ ಜನರು ಈಗ ತೈಲ ದಾಸ್ತಾನು ಮಾಡಿಕೊಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ಗಳ ಮುಂದೆ ಜನರು ಸರತಿ ಸಾಲಲ್ಲಿ ನಿಂತು ಪಡ್ಕೊಳ್ತಾ ಇದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಜನರು ತುಂಬಿಸಿಕೊಳ್ತಾ ಇದ್ದಾರೆ. ಜನರ ವರ್ತನೆಯಿಂದ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ಖಾಲಿ ಆಗ್ತಾ ಇದೆ. ಈಗಾಗಲೇ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಆತಂಕ ಬೇಡ, ಬೇಕಾದಷ್ಟು ತೈಲ ದಾಸ್ತಾನು ಇದೆ ಅಂತ ಕೇಂದ್ರ ಸರ್ಕಾರ ಇದೆ. ಇಷ್ಟಾದ್ರೂ ಕೂಡ ಗಾಳಿ ಸುದ್ದಿಯನ್ನ ನಂಬಿ ಪೆಟ್ರೋಲ್ ಬಂಕ್ಗೆ ಜನರು ಮುಗಿಬಿದ್ದಿದ್ದಾರೆ. ಇಲ್ಲದಿರೋ ತೈಲ ಬಿಕ್ಕಟ್ಟನ್ನ ವಾಹನ ಸವಾರರು ಹಾಗಾದ್ರೆ ಸೃಷ್ಟಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಗ್ಯಾಸ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಗಾಳಿ ಸುದ್ದಿಯನ್ನ ನಂಬಿಕೊಂಡು ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಮಾತುಗಳು. ಪೆಟ್ರೋಲ್ ಡೀಸೆಲ್ಗಾಗಿ ಸರತಿ ಸಾಲಿನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ನಿಂತಿದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ಗಳು ಡೀಸೆಲ್ ಖಾಲಿ ಆಗ್ತಾ ಇದೆ. ಸೊ ಈಗಾಗಲೇ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಲಾಗಿದೆ. ಸರ್ಕಾರ ಹೇಳ್ತಾ ಇದೆ ಬೇಕಾದಷ್ಟು ತೈಲ ದಾಸ್ತಾನಿದೆ, ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಬೇಡ ಅಂತ. ಆದರೂ ಕೂಡ ಜನರು ಆತಂಕಗೊಂಡು ಮುಗಿಬಿದ್ದು ಪೆಟ್ರೋಲ್ ಡೀಸೆಲ್ಗಳನ್ನ ಶೇಖರಿಸಿಟ್ಕೊಳ್ತಾ ಇದ್ದಾರೆ. ಫುಲ್ ಶಾರ್ಟೇಜ್ ಇದೆ, ಇದು ಇರಾನ್ ಬರೋ ಯುದ್ಧ ನಡೆದಿದೆ. ಹಿಂಗಾಗಿ ಪೆಟ್ರೋಲ್ ಬರ್ತಾ ಇಲ್ಲ. ಪ್ರತಿ ದಿವಸ ನಾವು ವಾರದಾಗ 5 ಲೀಟ್ರ್ ಹಾಕ್ತೇನೆ. ಇವತ್ತು ಟ್ಯಾಂಕ್ ಫುಲ್ ಮಾಡಿಸ್ತಾ ಇದ್ದೀವಿ. ಪೆಟ್ರೋಲ್ ಸಿಗಾತಿರ್ಕಿಲ್ರಿ ಇಲ್ಲಿ, ಅದಕ್ಕೆ ಈಗೇನೋ ಗಾಡಿ ಬಂದೈತೆ ಅಂದ್ರಿ, ಅದಕ್ಕಾಗಿ ನಿಂತೇವ್ರಿ ನಾವು ಇಲ್ಲಿ. ಸುಮಾರು ಒಂದು 2 ತಾಸು ಆದ್ರಿ, ಆದರೂ ಇನ್ನೂ ಪೆಟ್ರೋಲ್ ಹಾಕತ್ತಿಲ್ಲ ರೀ. ಅದ್ರ ಸಂಬಂಧಾಗಿ ವೇಟ್ ಮಾಡತ್ತೀವಿ. ಎಲ್ಲರೂ ಏನು ಹೇಳತ್ತೀರಿ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ. ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರ. ನಮಗೂ ಮಂದಿ ಹೇಳಿದಕ್ಕೆ ನಾವು ಪ್ಯಾನಿಕ್ ಆಗಿಸಿಂದ ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಈಗ ಒಂದು 2 ತಾಸು ಐತ್ರಿ ಈಗ ನಿಂತು ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಆದ ಅಂತ ಹೇಳತ್ತಾರ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ಜನ ಹೇಗೆ ಮಾಡ್ತಿದಾರೆ ಅಂತ. ಪೆಟ್ರೋಲ್ ಇದೆ, ಸ್ಟಾಕ್ ಇದೆ, ಬಟ್ ಆದರೂ ಯಾರಿಗೂ ನಂಬಿಕೆ ಇಲ್ಲ ಸರ್ಕಾರದ ಮಾತಲ್ಲಿ. ಅದಕ್ಕೆ ಅವ್ರವ್ರು ಪ್ರಿಕಾಷನ್ಸ್ನ ತೊಗೊತಾ ಇದ್ದಾರೆ. ಹೌದು, ನಾನು ಮುಂಚೆ ಯಾವತ್ತು ನೋಡಿರಲಿಲ್ಲ. ಕರೋನಾ ಟೈಮಲ್ಲೇ ಹೀಗಿರಲಿಲ್ಲ, ಆದರೆ ಇಂಥ ಟೈಮಲ್ಲಿ ಹಿಂಗೆ ಬರ್ತಾ ಇದೆ. ಯಾವ ಮನೆಗಳ ಹಿಡಿದು ಸರ್, ಮನೆಗಳ ಹಿಡಿದು ಅದಕ್ಕೆ ಬಂದಿದ್ದೀನಿ. ಇವತ್ತಲಿಂದ ಪೆಟ್ರೋಲ್ ಕಡಿಮೆ ಇದ್ದಿಲ್ಲ, ಇನ್ನು ಮ್ಯಾಲೆ ಕಡಿಮೆ ಹಾಕತಿ ಅಂತಾರ. ಇನ್ನು ಮ್ಯಾಲೆ ಸಿಗೋದಿಲ್ಲ ಅಂತಾರ, ಅದಕ್ಕೆ ಬಂದಿನ. ಸುಮ್ಮನೆ ಎಲ್ಲ ಫೋನ್ಗಳಲ್ಲಿ ವ್ಯಾಟ್ಸಪ್ ಬಂದಿದೆ, ಮೆಸೇಜ್ ತಪ್ಪು ಮೆಸೇಜ್ಗಳು ಬಂದದ, ಅದಕ್ಕೆ ಈ ಥರ ಆಗ್ತದೆ. ಎಲ್ಲ ಕಾಮನ್ ಆಗಿ ಸಿಗ್ತದ ಅಂತ ಹೇಳಕತ್ತೀರಿ. ಈಗ ಮುಂದಾದ್ರೂ ಕಂಟಿನ್ಯೂ ಹಿಂಗೆ ಸಿಗ್ತದ ಅಂತ ಪೆಟ್ರೋಲ್ ಬಂಕ್ನವ್ರು ಹೇಳಕತ್ತಾರೆ. ಇವಾಗ ಆಲ್ರೆಡಿ ಸಿಗಕತ್ತದ, ಹಂಗಾಗಿ ನಮಗೇನು ಕೊರತೆ ಇಲ್ಲ ಅಂತ ಅನ್ಸಕತ್ತಿದೆ. ಮುಂದೆ ವಿದ್ಯುತ್ ಇದರಲ್ಲಿ ಏನಾಗ್ಬೋದು ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಅದೇ ಪೆಟ್ರೋಲು ಯುದ್ಧ ನಡೆಯಕತ್ತದ, ಜಾಸ್ತಿ ಆಗ್ಬೋದು, ರೇಟು ಸಿಗ್ಲಾರ್ದಂಗೆ ತೊಂದರೆ ಆಕತ್ತದ ನಮ್ಮ ಮಾತ ಅಂತ ಹೇಳಕತ್ತಿದ್ದಾರೆ. ಆದರೆ ನಾವು ಆಸ್ಕೊಳ್ತೀವಿ. ಮತ್ತು ಅಲ್ಲೇ ಬೆಳಗಾಮು ಅದೆಲ್ಲ ಏನೋ ಪೆಟ್ರೋಲ್ ಸಲಗೆ ಕ್ಯೂ ಇದ್ದಾರ, ಜನಸಂಖ್ಯೆ ಜಾಸ್ತಿ ಇದ್ದಾರ ಅಂತ ಹಿಂಗೆ ನ್ಯೂಸು ವಾಟ್ಸಪ್ಪಲ್ಲಿ ನೋಡಿದ್ದೀವಿ. ಆ ಥರಾಗಿ ನಾವು ಸ್ವಲ್ಪ 2 ಲೀಟ್ರ್ ಆದಷ್ಟು ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಕ್ ಇದೆ. ಡೀಸೆಲ್ ಬಿಟ್ಟು ಕಸಿ ಬರೀ ಪೆಟ್ರೋಲ್ ಸ್ಟಾಕ್. ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ, ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟಾಕ್ ಇದೆ ಸರ್, ಆದರೆ ಈಗ ಥರ ಪ್ಯಾನಿಕ್ ಬೈಯಿಂಗ್ ಆದರೆ ಎಷ್ಟು ಸ್ಟಾಕ್ ಇಡಬೇಕು? ಕಂಪ್ನಿಯವರು ಅಷ್ಟೇ ಕೊಡ್ತಾರಲ್ಲ, ಟರ್ನ್ ಅರೌಂಡ್ ಟೈಮ್ ಇರುತ್ತೆ. ಹೋಗ್ಬೇಕು, ಗಾಡಿ ಬರಬೇಕು, ಅನ್ಲೋಡ್ ಆಗಬೇಕು, ಸೇಲ್ ಆಗಬೇಕು. ಮಾತ್ರ ಈ ಥರ ಜನರು ಈ ಥರ ಮಾಡಬಾರ್ದು. ಸ್ಟಾಕ್ ಅವೈಲೇಬಲ್ ಇದೆ, ದಯವಿಟ್ಟು ಕಂಟ್ರೋಲ್ ಆಗಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ. ಬಾಟಲ್, ಕ್ಯಾನ್, ಎಕ್ಸ್ಟ್ರಾ ಫಿಲ್ಲಿಂಗ್ ತೊಗೋಬೇಡಿ. ನೀವು ಎಕ್ಸ್ಟ್ರಾ ಎಷ್ಟು ತೊಗೋತೀರಿ ಅಷ್ಟಿದ್ದು ಕಂಟಿನ್ಯೂ ಆಗುತ್ತೆ. ಸೊ ದಯವಿಟ್ಟು ಕಂಟ್ರೋಲ್ ಮಾಡಿ. ಎಲ್ಲ ಸ್ಟಾಕ್ ಅವೈಲೇಬಲ್ ಇದೆ, ಗೌರ್ಮೆಂಟ್ ಹತ್ರನೂ ಇದೆ, ನಮ್ಮ ದೇಶದಲ್ಲಿ ಇನಫ್ ಸ್ಟಾಕ್ ಇದೆ. ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಮಂದಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸಿಗ್ತದಿಲ್ಲ ಅಂತ ಇವತ್ತು 50 ರೂಪಾಯಿ 100 ರೂಪಾಯಿ ತೊಗೊಂಡು 500 ರೂಪಾಯಿ ಡಿಮಾಂಡ್ ಮಾಡ್ತಾನೆ. ಇಲ್ಲ, ಈಗ ಇವತ್ತು ನನಗೆ ಆ್ಯಕ್ಚುಲಿ ಡೈಲಿ ಸಪ್ಲೈ ಮಾಡ್ತಿದ್ರೆ ಇವತ್ತು ಸಪ್ಲೈ ಆಗಿಲ್ಲ. ನಾನೇನು ಬಂದಿದ್ದ ಪ್ರಾಡಕ್ಟು ಎಲ್ಲ ಮುಗಿಸ್ತಾ ಇದ್ದಾನೆ. ಯಾರು ಪ್ಯಾನಿಕ್ ಆಗ್ತಾ ಇದ್ದಾರೆ, ಸಿಗ್ತದಿಲ್ಲ.
ಇನ್ನು ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಮುಂದುವರೆದಿದೆ. ಈ ಯುದ್ಧ ನಿಲ್ಲದೇ ಇದ್ರೆ ಭಾರತಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಕಷ್ಟ ಕಾದಿದೆಯಾ? ಹಾಗಾದ್ರೆ ಇದರ ಪರಿಸ್ಥಿತಿಯ ಚರ್ಚೆಗಾಗಿ ಸರ್ವಪಕ್ಷಗಳ ಸಭೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಕೇಂದ್ರದ ಸರ್ವಪಕ್ಷ ಸಭೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಸರ್ವಪಕ್ಷ ಸಭೆಗೆ ಕಾಂಗ್ರೆಸ್ನ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸರ್ವಪಕ್ಷ ಸಭೆಯಿಂದ ಅಂತರವನ್ನ ಕಾಯ್ದುಕೊಂಡಿದೆ ತೃಣಮೂಲ ಕಾಂಗ್ರೆಸ್. वासियों को बताना चाहती हूं कि हमारे पास लगभग सालाना 26 करोड़ टन कच्चे तेल को रिफाइन करने की कैपेसिटी उपलब्ध है। और ये मैं इसलिए बताना चाहती हूं क्योंकि पिछले 2 दिनों से हमने देखा है कि कई सारे क्षेत्रों में रिटेल आउटलेट्स या पेट्रोल पंप के बाहर लाइन देखी गई है और पैनिक बाइंग भी ऑब्जर्व की गई है। मैं देशवासियों को विश्वास दिलाना चाहती हूं कि हमारे पास पेट्रोल और डीजल पर्याप्त मात्रा में उपलब्ध है। कहीं पर भी किसी पेट्रोल पंप पर कोई कमी नहीं है। पेट्रोल पंप को सप्लाई करने वाले टर्मिनल्स पर भी पर्याप्त मात्रा में उपलब्ध है। इसलिए अफवाहों पर विश्वास न करें और पैनिक बाइंग से बचें। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.